ಇದು ಸತ್ಯದ ಬೆಳಕು. ಅಂಬೇಡ್ಕರ್ ಸೇನೆ ತಾಳಿಕೋಟೆ ತಾಲೂಕು ಸಮಿತಿ ವತಿಯಿಂದ ತಹಶೀಲ್ದಾರರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ. ತಾಳಿಕೋಟೆಯಲ್ಲಿ ನಗರದ 19ನೇ ವಾರ್ಡಿನ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಸರಿಯಾಗಿ ಸರ್ಕಾರದಿಂದ ಬರ್ತಕ್ಕಂತಹ ಯಾವುದೇ ಪೌಷ್ಟಿಕಾಂಶ ಆಹಾರವನ್ನ 6 ತಿಂಗಳಿಂದ ನೀಡುತ್ತಿಲ್ಲ. ಅಂಗನವಾಡಿಗೆ ಬಂದಂತಹ ತತ್ತಿ ಬಾಣಂತಿಯರಿಗೆ ನೀಡುವ ದವಸ ಧಾನ್ಯಗಳು ಬೇರೆಯವರಿಗೆ ಮಾರಿಕೊಂಡು ಬಂದಿರುತ್ತಾರೆ. ಸರಿಯಾದ ಸಮಯಕ್ಕೆ ಅಂಗನವಾಡಿ ಕೇಂದ್ರವನ್ನ ತೆರೆಯುವುದಿಲ್ಲ. ಈಗಾಗಲೇ ಸಂಬಂಧಿಸಿದ ಸೂಪರ್ವೈಸರ್ ಹಾಗೂ ತಾಲೂಕು ಸಿಡಿಪಿಒ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿದರೂ ಯಾವುದೇ ಪ್ರಯೋಜನ ಕೂಡವಾಗಿಲ್ಲ. ಈ ಅಂಗನವಾಡಿ ಕೇಂದ್ರವು ಭ್ರಷ್ಟಾಚಾರಕ್ಕೆ ಒಳಗೊಂಡಿದೆ. ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿ ಸಾರ್ವಜನಿಕರೊಂದಿಗೆ ಸರಿಯಾಗಿ ಮಾಹಿತಿ ನೀಡುತ್ತಿಲ್ಲ. ಸರ್ಕಾರದ ನಿಯಮಗಳ ಪ್ರಕಾರ ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಾಗೂ ಬಾಣಂತಿಯರಿಗೆ ಸರಿಯಾದ ಆಹಾರವನ್ನು ಒದಗಿಸುತ್ತಿಲ್ಲ. ಅಂಗನವಾಡಿ ಕೇಂದ್ರದಲ್ಲಿ ಸರಿಯಾದ ಸ್ವಚ್ಛತಾ ಕ್ರಮಗಳನ್ನು ಕೂಡ ನಿರ್ವಹಿಸುತ್ತಿಲ್ಲ. ಮಕ್ಕಳ ಆಹಾರ ಶೇಖರಣಾ ಡಬ್ಬಿಗಳಲ್ಲಿ ಜಿರಳೆ, ಇಲಿ, ಇತರೆ ಕ್ರಿಮಿಗಳು ಓಡಾಡುತ್ತಿರುತ್ತವೆ. ಕಾರಣ ಅಂಗನವಾಡಿ ಕೇಂದ್ರದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಹಾಗೂ ಅಕ್ರಮವನ್ನು ಎಸಗಿದ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡಿ ಶಿಸ್ತು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅಂಬೇಡ್ಕರ್ ಸೇನೆ ತಾಳಿಕೋಟೆ ತಾಲೂಕು ಸಮಿತಿ ತಹಶೀಲ್ದಾರರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. 6 ತಿಂಗಳಾದರೂ ಸರಿಯಾದ ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಯಾವುದೇ ಬರ್ತಕ್ಕಂಥ ಸರ್ಕಾರದಿಂದ ದವಸ ಧಾನ್ಯಗಳು ಮತ್ತು ಪೌಷ್ಟಿಕಾಂಶ ಮತ್ತು ಯಾವುದೇ ಇಂಜೆಕ್ಷನ್ ಆಗಲಿ ಅಥವಾ ಕರೆದು ತಂದು ಅಂಗನವಾಡಿ ಟೀಚರ್ ಹೆಲ್ಪರ್ ಅವ್ರು ಕರ್ಕೊಂಡ್ಬಂದು ಕೂಡಿಸಿ ಮಾಡ್ಸಕ್ಕಂಥ ಕೆಲಸ ಇರ್ತದೆ ಸರ್ಕಾರದ್ದು. ಅವ್ರು ಇಲ್ಲಿವರೆಗೆ 6 ತಿಂಗಳಾದರೂ ನಾವು ಮೌಖಿಕವಾಗಿ ಹೇಳ್ಕೊತಾ ಬಂದ್ವಿ ಮತ್ತು ಮುದ್ದೆ ಬಳಕೋಗಿನೂ ಹೇಳ್ತಾ ಬಂದ್ವಿ. ವಾದವ್ರನ್ನ ಸಿಡಿದವ್ರನ್ನ ಇಲ್ಲಿ ಕರೆಸಿ ನೋಡೋದಾರ ಇನ್ನು ಮ್ಯಾಗ ಬರಬಾರಿ ಮಾಡ್ತೀವಿ ಅಂದರು 6 ತಿಂಗಳು ತನ ಆದ್ರೆ ಯಾವುದೇ 6 ತಿಂಗಳದ್ದು ಕೊಟ್ಟಿಲ್ಲ. ಈಗ ಮುಂದಾದ್ರೂ ಇಲ್ಲ, ನಮ್ಮ ಆ ಕಡೆ ವಾರ್ಡ್ನವ್ರು ಬರಲ್ಲ ಅಂತ ಹೇಳಿದಾರೆ. ಆಲ್ರೆಡಿ ಇಲ್ಲಿ ಅಂಗನವಾಡಿಯವರು ರಿಟೈರ್ಡ್ ಆಗಿ 4 ತಿಂಗಳಾಯ್ತು. 4 ತಿಂಗಳಾಗಿಂದ ಅದಕ್ಕಿಂತ ಮೊದಲೇ 2 ತಿಂಗಳು ಫುಡ್ ಕೊಟ್ಟಿಲ್ಲ. ಮತ್ತು ಈಗಿದ್ದವ್ರಂತರೂ ಆ ಕಡೆ ವಾರ್ಡ್ ಬರಲ್ಲ ಅನ್ನಕ್ಕಂತ ಮಾತಾಡ್ತಾರೆ. ನಮಗೆ ಸದ್ದ ನೋಡಿ ನಾವು ಇವತ್ತು ಇಲ್ಲೇ ದಂಡಿ ಕುಂದ್ರ ಸಂಬಂಧ ತಯಾರಾಗಿ ಇವತ್ತು ಬಂದಿದ್ವಿ. ನಮಗೆ 6 ತಿಂಗಳ ತನೂ ಆದಂಥದ್ದು ರೇಷನ್ ಎಲ್ಲೈತಿ. ಇಲ್ಲಿ ಅಂಗನವಾಡಿ ಅಂತೂ ರೇಷನ್ ಇಳಿಸಲ್ಲ. ಮತ್ತು ಇಲ್ಲಿ ಅವರು ಸಂಬಂಧಪಟ್ಟ ಏನು ಸಿಡಿಕೋನೇ ಇದ್ರೊಳಗೆ ಶಾಮಿಲ್ ಅದನ್ನು ಮತ್ತು ಸೂಪರ್ವೈಸರ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಮಿಲಾಗಿ ಬರ್ತಕ್ಕಂಥ ತತ್ತಿ ದವಸ ಧಾನ್ಯಗಳು ಏನು ಕಾಳು ಕಡಿ ಎಲ್ಲನೂ ಅಲ್ಲಿ ಅವರೇ ತಗೋತಾರೆ. ಮತ್ತು ಇಲ್ಲಿ ಇವೆಲ್ಲ ಬಾಡಿಗೆ ನಡೆಸ್ತಾರೆ. ಇಲ್ಲಿ ಬಾಡಿಗೆ ಇರ್ತಕ್ಕಂಥ ಮುಂದೆ ಸರಿಯಾಗಿ ಹೋಗೋಕೆ ಜಾಗಿಲ್ಲ. ಇಂಥವು ಬಾಡಿಗೆ ಇಡ್ತಾರೆ. ಅವ್ರು ಬಾಡಿಗೆ ಎಷ್ಟು ಹಾಕ್ತಾರೋ ಏನೋದೆಲ್ಲ ಸರ್ಕಾರ ಕೊಡಬೇಕು. ಮತ್ತು ಇಲ್ಲಿ ದಿನಂಪ್ರತಿ ಈಗ ಸರ್ಕಾರ LKG UKG ಮಕ್ಕಳಿಗೆ ಶಿಕ್ಷಣ ಅಂಗನವಾಡಿ ಕೊಡ್ಬೇಕಂತ ಆದೇಶ ಆಗ್ಯದ. ಆದರೆ ಇವತ್ತು ಮಿತಿಗೆ ಇಲ್ಲಿ ಯಾರು ಸ್ಕೂಲ್ ಇಲ್ಲಾರ ಮಕ್ಕಳನ್ನ ಅವರು 2,000 3,000 ಕೊಟ್ಟು ಇವತ್ತು 3 ವರ್ಷ 4 ವರ್ಷದ ಮಕ್ಕಳ ಮೇಲೆ ನಮ್ಮ ಸಮುದಾಯದವ್ರು ಈ ಕಡೆ ಬಂದು ಸ್ಲಮ್ಮೆ ಬಡವರ ಜಾಸ್ತಿ ಇದ್ದಾರೆ. ಇವತ್ತು 2,000 3,000 ದುಡ್ಡು ಕೊಟ್ಟು ಪ್ರೈವೇಟ್ ಸ್ಕೂಲಿಗೆ ಕಳಿಸುವಂಥ ಪರಿಸ್ಥಿತಿ ಬಂದದ. ಅದಕ್ಕೆ ಇದು ಏನಿಲ್ಲ, ನಮಗೀಗ ನಾವು ಈ ಸದ್ದ ತಹಸೀಲ್ದಾರದು ಇದೇ ಕೇಳ್ಕೊತೀವಿ. ಇವ್ರ ಮುಖಾಂತರ ಇದು ಸಮಗ್ರ ತನಿಖೆ ಆಗಬೇಕು. 6 ತಿಂಗಳ ತನಕ ಯಾರು ಇದ್ರೊಳಗೆ ಶಾಮಿಲ್ ಅದಾರ ಅವೆಲ್ಲ ಬರ್ತಕ್ಕಂಥ ತತ್ತಿ ರೇಷನ್ ಯಾರು ತೊಗೊಂಡಾರ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಸರಿಯಾಗಿ ನಮ್ಮ ನಮ್ಮ ಮನೆ ಒಳಗೆ ಸುಮಾರು ನಮ್ಮ 100 ಮನೆ ಅದಾವೆ ನಮ್ಮ ಸಮುದಾಯದಲ್ಲಿ. ಇಲ್ಲಿ 19ನೇ ವಾರ್ಡ್ನೊಳಗೆ ಅಲ್ಲಿ ಅಂಗನವಾಡಿ ಪ್ರತ್ಯೇಕವಾಗಿ ಅಲ್ಲಿ ಯಾರಿಲ್ಲ ಅಂತಾರೆ. ಅಲ್ಲೇ ಇದು ನಮ್ಮ SC ಕಾಲೋನಿ ಆದ ಕಾರಣ SC ಅವ್ರನ್ನ ಇಲ್ಲಿ ನೇಮಕ ಮಾಡ್ಕೋಬೇಕು. SC ಅವ್ರನ್ನ ನೇಮಕ ಮಾಡ್ಕೊಂಡಾಗ ಅವಾಗ ಸರಿಯಾಗಿ ನಡೀತದೆ ನಮ್ಮದು ಆಗ್ರಹ ಐತಿ. ನಮ್ಮಲ್ಲಿಯವ್ರು ನೇಮಕ ಮಾಡಿಕೊಂಡು 10 ಗಂಟೆಲಿಂದ 2 ಗಂಟೆ ತನಕ ನಡೆಸಲಿಲ್ಲ. ನಮ್ಮಲ್ಲಿ ಚಲೋ ರೂಢಿಗೆ ಐತಿ, ಒಂದು ಸಮಾಜ ಮಂದಿರ ಐತಿ. ಅಲ್ಲಿ 10 ಗಂಟೆ 2 ತನಕ ಅವ್ರು ಮೊದಲು ಶಿಕ್ಷಣ ಕೊಡೋದು ಮಾಡಲಿ. ರೇಷನ್ ಅವತ್ತು 1 ದಿನ 2 ದಿನ ಹೆಚ್ಚು ಕಮ್ಮಿ ಮಾಡಲಿ. LKG UKG ನಮ್ಮ ಇಲ್ಲೆಲ್ಲ ಮನೆಯವ್ರಿಗೆ ಕಲ್ಸಂಗೆ ಆಗ್ಬೇಕಂತೇಳಿ ನಮ್ಮ ಮುಖ್ಯವಾಗಿ ಶಿಕ್ಷಣದ ಆಗ್ರಹ ಮೊದಲೈತಿ. ನಾಳಿಂದ ನಡೆಯೋದು ಮುಂದಿನ ಬಳಗ ನಾವೆಲ್ಲರೂ ಕೂಡಿ ಇಲ್ಲಿ ಸಮಾಜದವರು ನಮ್ಮ ಸಂಘಟನೆಯವರು ಕೂಡಿ ಇಲ್ಲ ಮುಂದೆ ಏನೇನು ಮಾಡ್ಬೇಕಂತೇಳಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮನವಿ ಕೊಟ್ಟು ಮುಂದಿನ ಮಾತು ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. 5 ಬಿದ್ರು ಇನ್ನೂ ರೇಷನ್ ಕೊಟ್ಟಿಲ್ರಿ. ಈಗ ಇಂದಲವರು ಪ್ರೆಗ್ನೆಂಟ್ ಅದಾರ, ಅವ್ರಿಗಾರ ರೇಷನ್ ಕೊಡಂಗೆ ಮಾಡ್ರಿ. ಎಷ್ಟು ತಿಂಗಳಾಯ್ತು ಅಂಗನವಾಡಿ ಕೇಂದ್ರ ಬಂದು ಬಿದ್ದು? 6 ತಿಂಗಳು 7 ತಿಂಗಳು ಆಯ್ತು ರೀ. 7 ತಿಂಗಳಾಯ್ತು. ಯಾವುದೇ ರೀತಿಯಿಂದ ಸೌಲಭ್ಯಗಳು ಸಿಗ್ಲಿಲ್ಲ? ಏನು ಸಿಕ್ಕಿಲ್ರಿ, ನಮಗನ್ಕರ ಏನು ಸಿಕ್ಕಿಲ್ಲ ನೋಡ್ರಿ. ಯಾರಿದ್ರು ಮೊದಲು ಟೀಚರ್? ಮೊದಲು ಬೇರೆದವ್ರು ಹಾಂ, ಈ ರಿಟೈರ್ಡ್ ಆಗಿ ಎಷ್ಟು ದಿವಸ ಆಯ್ತು? 8 ತಿಂಗಳಾಯ್ತು. ಅವೇನು ಬಡತನ ಆದವ್ರಿಗೆ ಇಲ್ಲ, ಹೊಟ್ಟಿದ್ದವ್ರಿಗೇನು ಇಲ್ಲ. ತಿರುಗಿ ಮತ್ತೆ ನಮ್ಮ ಹುಡುಗಿ ಆಡೋದು ಮತ್ತೆ 1 ತಿಂಗಳಾಗಕ್ಕೆ ಏನಿಲ್ಲ. ಈಗ ತಾತ್ಕಾಲಿಕವಾಗಿ ಯಾರು ಶಿಕ್ಷಕಿಯರು ಇಲ್ಲ. ಮತ್ತೆ ಬಡತನ ಆದವ್ರಿಗೆ ಸೂಜಿ ಮಾಡಕ್ ಸತೆ ಹುಡುಗರಿಗೆ ಏನು ಹೇಳಿಲ್ರಿ ನಮಗೆ. ನಮ್ಮ ಅಣ್ಣ ಹೇಳಿಂದ ಈಗ ಕಗಳ ಇಂಜೆಕ್ಷನ್ ಮಾಡ್ಕೊಂಡು ಹೋಗಿನ್ರಿ ನಾ ಬಂದು. ಎಷ್ಟು ಮಂದಿ ಹುಡುಗರು ಬರ್ತಿದ್ರು ಇಲ್ಲಿ? ನಾವು ಹೊಡಿಸಿದ್ವಿ. ನಮ್ಮ ಹುಡುಗರು ಕರೆಯಕ್ಕೆ ಬರಲ್ಲ, ಯಾರು ಬರಲ್ಲ. ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.